ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತಾಯಿದ್ದೀನಿ. ಜೊತೆಗೆ ಫುಡ್ ಡೆಲಿವರಿ ಅಂತ ಯಾವಾಗಲೂ ಮಾಡ್ತೀವಿ, ಅದ್ರ ಬಗ್ಗೆ ವೀಡಿಯೋಗಳು ಬರ್ತಾ ಇರ್ತವೆ, ನಿಮಗೂ ಎಲ್ಲ ನೋಡಿರ್ತೀರಿ, ಅನುಕೂಲ ಆಗಿರ್ತದೆ. ಸೊ ಇದರಲ್ಲಿ ಕೆಲವೊಂದು ಅಪ್ಲಿಕೇಶನ್ನ ಅಪ್ಡೇಟ್ ಮಾಡ್ಕೊತಾ ಇರ್ತಾನೆ, ಯಾರು ಝೊಮ್ಯಾಟೊ ಕಂಪ್ನಿ ಆಗಿರ್ಬೋದು ಅಥವಾ ಯಾವುದೇ ಫುಡ್ ಡೆಲಿವರಿ ಅಪ್ಲಿಕೇಶನ್ಸ್ ಅಂತ ಯಾವುದೇ ಆಗಿರ್ಬೋದು. ಅಪ್ಲಿಕೇಶನ್ ಅವಾಗವಾಗ ಅಪ್ಡೇಟ್ ಮಾಡ್ತಾ ಇರ್ತಾನೆ, ಏನಾರು ಒಂದು ಇನ್ಕ್ಲೂಡ್ ಮಾಡ್ತಾ ಇರ್ತಾನೆ. ಅದರಿಂದ ರೈಡರ್ಸ್ಗೆ ಏನಾರು ಹೆಲ್ಪ್ ಆಗುತ್ತಾ? ಈಗ ಅಮೌಂಟ್ ಕೊಡೋ ವಿಷಯದಲ್ಲಂತೂ ಫುಲ್ ಕಡಿಮೆ ಮಾಡ್ಬಿಟ್ಟಿದೆ ಬಿಡಿ, ಅಮೌಂಟ್ ಅಂತೂ ಕಡಿಮೆ ಕೊಡ್ತಾನೆ, ಅದ್ರ ಬಗ್ಗೆ ಏನೂ ಮಾತಿಲ್ಲ. ನಾವು ಕೇಳಿದ್ರೂ ಅವನು ಕೊಡೋಲ್ಲ, ಇಷ್ಟ ಇದ್ರೆ ಮಾಡಿ, ಇಲ್ಲ ಅಂದರೆ ಬಿಟ್ಟೋಗಿ ಅಂತ ಹೇಳ್ತಾನೆ. ಈ ವಿಷಯದಲ್ಲಿ ಅಂದರೆ ಅದನ್ನು ಬಿಟ್ಟು ಬೇರೆ ಏನಾದರೂ ರೈಡರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುವಂಥದ್ದು ಒಂದಷ್ಟು ಆಪ್ಷನ್ಗಳನ್ನ ಕೊಟ್ಟಿದ್ದಾನೆ. ಅದು ಆಪ್ಷನ್ನು ಯಾವ ರೀತಿ ವರ್ಕ್ ಆಗುತ್ತೆ ಅಥವಾ ಅವ್ನು ಕೊಟ್ಟಿರೋ ಆಪ್ಷನ್ನು ನಮಗೆ ಏನಾದ್ರು ಯೂಸ್ ಆಗುತ್ತಾ ಇಲ್ವಾ ಎಲ್ಲನೂ ಕೂಡ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಅದು ಏನು ಆಪ್ಷನ್ನು, ಏನು ಸೆಟ್ಟಿಂಗು ಅಂತೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ತೋರಿಸಾದ್ಮೇಲೆ ಅದ್ರ ರಿಯಾಲಿಟಿನೂ ಕೂಡ ಚೆಕ್ ಮಾಡೋಣ, ಅದೇ ಥರ ನಡ್ಕೋತಾನ ಇಲ್ಲ ಅಂತ. ಬನ್ನಿ ನೋಡೋಣ, ಅದೇನು ಸೆಟ್ಟಿಂಗ್ಸ್ಗಳಾಗಿರ್ಬೋದು, ಅದೇನು ಆಪ್ಷನ್ಗಳೇ ಆಗಿರ್ಬೋದು, ಏನಂತ ನೋಡೋಣ ಬನ್ನಿ. ಏನು ಸೆಟ್ಟಿಂಗು ಅಂತ ಹೇಳೋದಾದ್ರೆ ಸ್ನೇಹಿತರೆ, ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸ್ವಲ್ಪ ಬ್ರೈಟ್ನೆಸ್ ಇಟ್ಕೊತೀನಿ ರೀ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರ್ಬೋದು ಸೂಪರ್ ಚಾಯ್ಸ್ ಆಪ್ಷನ್ ಅಂತ ಹೇಳ್ಬಿಟ್ಟು. ಈ ಸೂಪರ್ ಚಾಯ್ಸ್ ಆಪ್ಷನಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ನ ಬಿಟ್ಟಿದ್ದೇನೆ ಸ್ನೇಹಿತರೆ. ಇದರಲ್ಲಿ ನಾನು ನಿಮಗೆ ಕ್ಯಾಶ್ ಆರ್ಡ್ರ್ ಅಂತ ಇದೆಯಲ್ಲ, ಈ ಕ್ಯಾಶ್ ಆರ್ಡ್ರಲ್ಲಿ ನಮಗೆ ಕ್ಯಾಶ್ ಆರ್ಡ್ರ್ ಜಾಸ್ತಿ ಬೇಕಾ ಅಥವಾ ಆನ್ಲೈನ್ ಪೇ ಆಗಿರೋ ಆರ್ಡ್ರ್ಗಳು ಜಾಸ್ತಿ ಬೇಕಾ ಅಂತ ಆಪ್ಷನ್ ಕೊಟ್ಟಿರ್ತಾನೆ. ಸೊ ಈ ಆಪ್ಷನಲ್ಲಿ ನಾನು ಸೆಟ್ ಮಾಡ್ಕೊಂಡಿರೋದು ಇವತ್ತು ಕ್ಯಾಶ್ ಆರ್ಡ್ರ್ ಬೇಕಾ ಆನ್ಲೈನ್ ಆರ್ಡ್ರ್ ಬೇಕಾ ಅಂತ ಕೇಳಿರ್ತಾನೆ. ಸೊ ನಾನು ಇಲ್ಲಿ ಸೆಟ್ ಮಾಡ್ಕೊಂಡಿರೋದು ಆಪ್ಷನ್ ಇವತ್ತು ನೋಡಿ ಇಲ್ಲಿದೆ, ಆನ್ಲೈನ್ ಪೇಯ್ಡ್ ಆರ್ಡರ್ಸ್. ಅಂದರೆ ಮ್ಯಾಕ್ಸಿಮಮ್ ಆರ್ಡ್ರ್ಗಳು ಫುಲ್ಲು ಆನ್ಲೈನ್ ಪೇ ಆಗಿರೋ ಆರ್ಡ್ರ್ಗಳು ಬರಲಿ ಅಂತಲೇ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು. ನಿಮಗೆ ಸಜೆಸ್ಟ್ ಮಾಡೋದು ಅದೇನೇ, ಯಾಕೆಂತಂದರೆ ಆನ್ಲೈನ್ ಪೇ ಆಗಿರೋದ್ರಿಂದ ನಮಗೆ ಡೆಲಿವರಿ ಮಾಡಾದ್ಮೇಲೆ ಅವ್ರಿಗೆ ಫುಡ್ ಕೊಟ್ಬಿಟ್ಟು ಮತ್ತು ಅವ್ರ ಹತ್ರ ಚೇಂಜ್ ಇಸ್ಕೊಳ್ಳೋದು, ನಾವು ಅವ್ರಿಗೆ ಚೇಂಜ್ ಕೊಡೋದು, ಇದ್ರದ್ದೆಲ್ಲ ಟೈಮ್ ತುಂಬ ಸೇವ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಚೇಂಜ್ ಇರೋದಿಲ್ಲ. ಹಾಗಾಗಿ ಆನ್ಲೈನ್ ಪೇ ಆಗಿಬಿಟ್ಟಿದ್ರೆ ಹೋದ ತಕ್ಷಣ ಅವ್ರು ಡೆಲಿವರಿ ಲೊಕೇಶನ್ ಹತ್ರ ಹೋದ ತಕ್ಷಣ ಡೆಲಿವರಿ ಮಾಡಿಬಿಟ್ಟು ಹೋಗ್ತಾ ಇರ್ಬೋದು, ಫುಡ್ ಡೆಲಿವರಿ ಕೊಟ್ಬಿಟ್ಟು. ಸೊ ಲೈನ್ ಆರ್ಡ್ರ್ಗಳ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅದ್ರ ಪ್ರಕಾರ ನಡ್ಕೊತಾನ ಇವನು, ಅಂದರೆ ಝೊಮ್ಯಾಟೊ ಕಂಪ್ನಿಯವನು ನಡ್ಕೊತಾನ. ಅಂದರೆ ಓಕೆ, ಒಂದು 80% 70% ಆದ್ರೂ ಆನ್ಲೈನ್ ಪೇ ಆಗಿರೋ ಆರ್ಡ್ರ್ಗಳು ಬಂದರೆ ನಾವು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಅದ್ರ ತಕ್ಕನಾಗಿ ಆರ್ಡ್ರ್ಗಳು ಬಂದರೆ, ಸೊ ಅವ್ನು ಕೊಟ್ಟಿರೋ ಆಪ್ಷನ್ ವರ್ಕ್ ಆಗ್ತಾ ಇದೆ, ಇದು ಚೆನ್ನಾಗಿದೆ, ಇದೊಂಥರ ಬೆಳವಣಿಗೆ ಚೆನ್ನಾಗಿದೆ ಅಂತ ತಿಳ್ಕೊಬೋದು. ನೋಡೋಣ, ಇವತ್ತು ಸಂಜೆವರೆಗೂ ಡೆಲಿವರಿ ಮಾಡ್ತೀನಿ, ಫುಡ್ ಡೆಲಿವರಿ ಮಾಡ್ತೀನಿ. ಆನ್ಲೈನ್ ಪೇ ಆಗಿರೋಂತಕ್ಕಂಥ ಆರ್ಡ್ರ್ಗಳು ಎಷ್ಟು ಬರ್ತವೆ, ಕ್ಯಾಶ್ ಆರ್ಡ್ರ್ಗಳು ಎಷ್ಟು ಬರ್ತವೆ ಎಲ್ಲನೂ ನೋಡೋಣ ಬನ್ನಿ. ಈಗ ಒಂದು ಆರ್ಡ್ರ್ ಬಿದ್ದಿತ್ತು, ಅದು ರೆಡಿ ಕೊಟ್ಟರು, ಹೋಗಿ ಇಸ್ಕೊಂಬರೋಣ. 4265 ಆಯ್ತಾ? ಸರಿ ಕೊಡಿ ಬ್ರೋ ಅದನ್ನು. ಅದು ಸ್ನೇಹಿತರೆ, ಅದರಲ್ಲಿ ಇನ್ನೂ ಬೇರೆ ಬೇರೆ ಆಪ್ಷನ್ಗಳನ್ನ ಕೊಟ್ಟಿದ್ದಾನೆ. ಸೊ ಎಲ್ಲನೂ ಒಂದೇ ವೀಡಿಯೋದಲ್ಲಿ ಕವರ್ ಮಾಡ್ಕೋದ್ರೆ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಇವತ್ತು ಆನ್ಲೈನಲ್ಲಿ ಪೇ ಆಗಿರ್ತಕ್ಕಂಥ ಆರ್ಡ್ರ್ಗಳನ್ನೇ ಜಾಸ್ತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಅದೇ ಥರ ನಡ್ಕತಾನ ಅಥವಾ ಏನಾದ್ರು ಸುಳ್ಗಿಲ್ ಹೇಳ್ತಾನ ಅಂತ ನೋಡೋಣ. ಸಂಜೆವರೆಗೂ ಫುಡ್ ಡೆಲಿವರಿ ಮಾಡಿ ಸಂಜೆಗೆ ನಿಮಗೆ ತಿಳಿಸ್ತೀನಿ ಎಷ್ಟು ನಾನು ಟೋಟಲ್ ಮಾಡಿರ್ತಕ್ಕಂಥ ಆರ್ಡ್ರ್ಗಳಲ್ಲಿ ಎಷ್ಟು ಆನ್ಲೈನ್ ಪೇ ಆಗಿರೋ ಆರ್ಡ್ರ್ಗಳು ಕೊಟ್ಟವನೇ, ಎಷ್ಟು ಕ್ಯಾಶ್ ಆರ್ಡ್ರ್ಗಳನ್ನ ಕೊಟ್ಟವನೇ ಎಲ್ಲನೂ ತಿಳಿಸ್ಕೊಡ್ತೀನಿ. ಹಂಗೆ ವಿಡಿಯೋ ನೋಡ್ತಾ ಇರಿ. ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾರೆ, ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಮತ್ತೊಂದು ಆರ್ಡ್ರ್ ಬಿದ್ದಿದೆ, ಅದನ್ನು ಡೆಲಿವರಿ ಮಾಡಿಬಿಟ್ಟು ಬರೋಣ. 3 hours later. ಸ್ನೇಹಿತರೆ, ನೋಡ್ತಾ ಇರ್ಬೋದು, ನನಗೆ ಅನುಕೂಲ ಆಗಲಿ, ಸ್ವಲ್ಪ ಕೆಲಸ ಈಸಿ ಆಗಲಿ, ಚೇಂಜ್ ಎಲ್ಲ ಕೂಡ ತಪ್ಪಲಿ ಅಂತ ಹೇಳ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಿರ್ತಕ್ಕಂಥ ಆರ್ಡ್ರ್ಗಳನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಸೂಪರ್ ಚಾಯ್ಸ್ ಅನ್ನೋ ಆಪ್ಷನಲ್ಲಿ. ನೋಡಿ ಸ್ನೇಹಿತರೆ, ಎಲ್ಲನೂ ಕೂಡ ಟೋಟಲ್ ಅವತ್ತು ನಾನು 29 ಆರ್ಡ್ರ್ ಮಾಡಿದ್ದೀನಿ. ಎಲ್ಲನೂ ಕೂಡ ಝೀರೋ ಕ್ಯಾಶ್ ಕಲೆಕ್ಷನ್. ನೋಡಿ, ಕ್ಯಾಶ್ ಕಲೆಕ್ಟೆಡ್ ಅಂತ ಇದೆ ನೋಡಿ, ಎಲ್ಲ 0 ಅಂತಲೇ ಇದೆ. ನೋಡ್ತಾ ಇರ್ಬೋದು, 0 ರೂಪೀಸ್ ಒಂದೂ ನಾನು ಕ್ಯಾಶ್ ಕಲೆಕ್ಟ್ ಮಾಡಲಿಲ್ಲ. ಸೊ 29 ಆರ್ಡ್ರಲ್ಲಿ ಸ್ನೇಹಿತರೆ 2 ಮಾತ್ರ ಕ್ಯಾಶ್ ಆರ್ಡ್ರ್ ಬಂತು, ಕ್ಯಾಶ್ ಆನ್ ಡೆಲಿವರಿ. ಅದನ್ನು ಕೂಡ ನಾನು ಝೊಮ್ಯಾಟೊ ಅಪ್ಲಿಕೇಶನಲ್ಲಿ ಸ್ಕ್ಯಾನರ್ ಓಪನ್ ಮಾಡಿ ಅವ್ರದ್ಕೇ ಪೇ ಮಾಡಿಸ್ಕೊಂಡೆ. ಸೊ ಅದನ್ನು ಕೂಡ ಆನ್ಲೈನ್ ಪೇಮೆಂಟ್ ಆಗೋಯಿತು. ಸೊ ಅಲ್ಲಿಗೆ ಟೋಟಲ್ 29 ಆರ್ಡ್ರೂ ಕೂಡ ಆನ್ಲೈನ್ ಪೇಮೆಂಟೇ ಆಯಿತು. ಸೊ ಇದು ಕೆಲವ್ರಿಗೆ ಅನುಕೂಲ ಆಗುತ್ತೆ, ಕೆಲವರಿಗೆ ಕ್ಯಾಶ್ ಆನ್ ಡೆಲಿವರಿ ಬೇಕಾಗುತ್ತೆ. ಯಾಕೆಂತಂದರೆ ಅವತ್ತಿನ ಖರ್ಚಿಗೆ ಸ್ವಲ್ಪ ಪೆಟ್ರೋಲು ಅದು ಇದು ಅಂತ ಬೇರೆ ಬೇರೆ ಖರ್ಚು ಇರುತ್ತೆ. ಕೆಲವೊಬ್ಬರು ಕ್ಯಾಶ್ ಆನ್ ಡೆಲಿವರಿನೇ ಇಷ್ಟಪಡ್ತಾರೆ. ನನಗೆ
ನನ್ನ ಪರ್ಸ್ನಲ್ ಒಪಿನಿಯನ್ ಅಂತಂದರೆ ಸ್ವಲ್ಪ ಆನ್ಲೈನ್ ಪೇಮೆಂಟ್ ಇದ್ದರೆ ಒಳ್ಳೆಯದು. ಯಾಕೆಂತಂದರೆ ಅಲ್ಲಿಗೆ ಹೋದ್ಮೇಲೆ ಸ್ಪಾಟ್ಗೆ ಅಂದರೆ ಡೆಲಿವರಿ ಪಾಯಿಂಟ್ ಹತ್ರ ಹೋದ್ಮೇಲೆ ಬೇಗ ಅವ್ರಿಗೆ ಡೆಲಿವರಿ ಕೊಡೋಕ್ಕೆ ಈಸಿ ಆಗುತ್ತೆ. ರೀಚ್ಡ್ ಡ್ರಾಪ್ ಲೊಕೇಶನ್ ಕೊಟ್ಟ ತಕ್ಷಣ ಅಲ್ಲಿ ಆನ್ಲೈನ್ ಪೇಮೆಂಟ್ ಆಗಿರೋ ತೋರಿಸ್ಬಿಡುತ್ತೆ. ಅವ್ರ ಕೈಗೆ ಫುಡ್ ಕೊಟ್ಬಿಟ್ಟು ಡ್ರಾಪ್ ಕಂಪ್ಲೀಟ್ ಕೊಟ್ಬಿಟ್ಟು ಹೋಗ್ತಾ ಇರ್ಬೋದು. ಈ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಮತ್ತು ಅವ್ರ ಹತ್ರ ಹೋಗಿ ಕೊಡಬೇಕು, ಅವ್ರ ಹತ್ರ ಸರಿಯಾಗಿ ಚೇಂಜ್ ಇರೋಲ್ಲ, ಅಥವಾ ನಮ್ಮ ಹತ್ರನೂ ಸರಿಯಾಗಿ ಚೇಂಜ್ ಇರೋಲ್ಲ, ಅಲ್ಲಿ ಹುಡುಕೊಂಬತ್ತೀನಿ ಇಲ್ಲಿ ಹುಡುಕೊಂಬತ್ತೀನಿ ಕೊಡಿ ಅನ್ನೋದು ಇವೆಲ್ಲ ಸಮಸ್ಯೆ. ನೋಡಿ ಅವ್ರವ್ರ ಅನುಕೂಲ. ಬಟ್ ಸೂಪರ್ ಚಾಯ್ಸ್ ಆಪ್ಷನಲ್ಲಿ ಇದೊಂದು ಚೆನ್ನಾಗಿ ಬಿಟ್ಟಿದ್ದಾನೆ. ಡೆಲಿವರಿ ಬಾಯ್ಗಳಿಗೆ ಆರ್ಡರ್ ಅರ್ನಿಂಗ್ಸು ಜಾಸ್ತಿ ಕೊಡ್ತಾನೋ ಇಲ್ಲ ಗೊತ್ತಿಲ್ಲ, ಬಟ್ ಸೂಪರ್ ಚಾಯ್ಸ್ ಅನ್ನೋ ಆಪ್ಷನಲ್ಲಿ ಒಂದು 90% ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಅಲ್ಲೇನು ಕೊಟ್ಟಿದ್ದೋ ನಾವೇನು ಸೆಲೆಕ್ಟ್ ಮಾಡ್ಕೋತೀವೋ ಅದು ವರ್ಕ್ ಆಗುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವ್ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಗುಡ್ ಬೈ.